ಜ್ಞಾನ ಭಾರತಿ ಮೆಟ್ರೋ ಹಳಿಗೆ ದಿಢೀರಂತ ವ್ಯಕ್ತಿ ಹಾರಿದ್ದಾರೆ. ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಹತ್ರ ನಡೆದಿರುವಂತಹ ಘಟನೆ ಇದ್ದಕ್ಕಿದ್ದಂತೆ ನೋಡ್ತಾ ಇದ್ದಂತೆ ಓರ್ವ ವ್ಯಕ್ತಿ ಹಳಿ ಮೇಲೆ ಹಾರಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಈ ವ್ಯಕ್ತಿ ಅಂತ ತಿಳಿದು ಬರ್ತಾ ಇದೆ. 30 ವರ್ಷದ ಸಿದ್ಧಾರ್ಥ ಅನ್ನೋ ವ್ಯಕ್ತಿ ಟ್ರ್ಯಾಕ್ಗೆ ಜಿಗಿತಾ ಇದ್ದಂತೆ ಮೆಟ್ರೋ ಸಿಬ್ಬಂದಿ ಎಚ್ಚೆತ್ತುಕೊಳ್ತಾರೆ. ತಕ್ಷಣವೇ ಎಮರ್ಜೆನ್ಸಿ ಟ್ರಿಪ್ ಸಿಸ್ಟಮ್ ಅಂದರೆ ETS ನಿರ್ವಹಿಸಿ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ ಸುರಕ್ಷಿತವಾಗಿ. ಇನ್ನು ಈತ ಬಿಹಾರ ಮೂಲದ ವ್ಯಕ್ತಿ ಅಂತ ತಿಳಿದು ಬರ್ತಾ ಇದೆ. ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಟ್ರ್ಯಾಕ್ಗೆ ಜಿಗಿದ 30 ವರ್ಷ ವಯಸ್ಸಿನ ಬಿಹಾರ ಮೂಲದ ಸಿದ್ಧಾರ್ಥ ಟ್ರ್ಯಾಕ್ಗೆ ಜಿಗಿತಾ ಇದ್ದಂತೆ ಎಚ್ಚೆತ್ತುಕೊಳ್ತಾರೆ ಮೆಟ್ರೋ ಸಿಬ್ಬಂದಿ. ತಕ್ಷಣವೇ ಎಮರ್ಜೆನ್ಸಿ ಟ್ರಿಪ್ ಸಿಸ್ಟಮ್ ನಿರ್ವಹಿಸಿ ಆ ವ್ಯಕ್ತಿಯನ್ನು ರಕ್ಷಿಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ಗಾಯಗಳು ಕೂಡ ಆಗಿಲ್ಲ. ಸಂಪೂರ್ಣ ನೇರಳೆ ಮಾರ್ಗದಲ್ಲಿ ರೈಲು ಸೇವೆಗಳ ಅಂದರೆ ಮತ್ತೆ ವಾಪಸ್ ಪುನರ್ ಆರಂಭ ಆಗಿದೆ. 2:13ರಿಂದ 2:30ರವರೆಗೂ ಕೂಡ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದ ಒಂದು ಬದಲಿ ಮಾರ್ಗವನ್ನು ಕೂಡ ಮಾಡಲಾಯಿತು. ಮೈಸೂರು ರಸ್ತೆಯಲ್ಲಿ 2 ರೈಲುಗಳು ಶಾರ್ಟ್ ಲೂಪ್ನಲ್ಲಿ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆತ ಹಳಿಗೆ ಜಿಗಿದಿದ್ದಾನೆ. ಕಂಪ್ಲೀಟ್ ಆಗಿ ಮೆಟ್ರೋನ ಸ್ಟಾಪ್ ಮಾಡಿದ್ದಾರೆ, ಟ್ರೈನನ್ನು ಸ್ಟಾಪ್ ಮಾಡಿದ್ದಾರೆ. ಆತನನ್ನು ಮನವೊಲಿಸಿ ಈಚೆ ಕರೆದುಕೊಂಡು ಬರೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಆತ ಅಲ್ಲೇ ಮಾತನಾಡ್ತಾ ಇದ್ದಾನೆ. ಮೆಟ್ರೋ ಸಿಬ್ಬಂದಿ ಆತನ ಜೊತೆಗೆ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ. ಯಾಕೆ ಜಿಗದೆ, ಏನಾಯಿತು, ಹೊರಗಡೆ ಬಾ ಅಂತ. ಆದರೆ ಆತ ಹೊರಗೆ ಬರೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಾನೆ. ಒಟ್ಟಾರೆಯಾಗಿ ಆತನನ್ನು ರಕ್ಷಣೆ ಮಾಡಿದ್ದಾರೆ. ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಗಾಯಗಳು ಕೂಡ ಸಂಭವಿಸಿಲ್ಲ ಅಂತ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಲಭ್ಯ ಆಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಈ ಬಿಹಾರ ಮೂಲದ ವ್ಯಕ್ತಿ ಏನಿದ್ದಾನೆ, 30 ವರ್ಷದ ಸಿದ್ಧಾರ್ಥ, ಅದೇ ಕಾರಣಕ್ಕೆ ಮೆಟ್ರೋ ಹಳಿ ಮೇಲೆ ಹಾರಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಈತನ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಟ್ರ್ಯಾಕ್ಗೆ ಜಿಗಿತಾ ಇದ್ದಂತೆಯೇ ETS ನಿರ್ವಹಿಸಿ ಆ ವ್ಯಕ್ತಿಯ ರಕ್ಷಣೆ ಮಾಡಿದ್ದಾರೆ ಮೆಟ್ರೋ ಸಿಬ್ಬಂದಿ. ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಆತ್ಮಹತ್ಯೆಗೆ ಏನು ಕಾರಣ ಅನ್ನೋ ತಿಳಿದು ಬಂದಿದೆಯಾ? ಸೊ ಯಾವ ರೀತಿಯಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸಿದ್ರು ಮೆಟ್ರೋ ಸಿಬ್ಬಂದಿ? ಶಿಲ್ಪಾ, ಸಿದ್ಧಾರ್ಥ್ ಎಂಬ ವ್ಯಕ್ತಿ ಬಿಹಾರ ಮೂಲದ ವ್ಯಕ್ತಿ ಎನ್ನಲಾಗ್ತಾ ಇದೆ. ಆತನ ವಯಸ್ಸು 30 ವರ್ಷ ಆಸ್ಪಾಸ್ ಎನ್ನುವಂತ ನಿಟ್ಟಿನಲ್ಲಿ ಕೂಡ ನಿಖರವಾದಂತಹ ಮಾಹಿತಿ ನಮ್ಮ ಮೆಟ್ರೋದ ಅಧಿಕಾರಿಗಳು ಕೊಡ್ತಿರುವಂತದ್ದು. ಈತ ಏನೀಗ ಪ್ರಾಥಮಿಕ ವರದಿಯಲ್ಲಿ ಇಷ್ಟು ಮಾಹಿತಿಯನ್ನು ಸದ್ಯಕ್ಕಂತೂ ಕೊಡಲಾಗಿದೆ. ಮೈಸೂರು ರಸ್ತೆಯಲ್ಲಿ 2 ರೈಲುಗಳ ಶಾರ್ಟ್ ಲೂಪ್ ಅನ್ನು ಸದ್ಯಕ್ಕೆ ಕಾರ್ಯಾಚರಣೆ ಮಾಡಿ ಈ ಒಂದು ವ್ಯಕ್ತಿಯನ್ನ ಸದ್ಯಕ್ಕೆ ಸೇಫ್ ಆಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪ್ರಾಥಮಿಕ ತನಿಖೆಯನ್ನ ಮಾಡಿ ಗಾಯ ಸದ್ಯಕ್ಕಂತೂ ಏನೂ ಆಗಿಲ್ಲ ಎನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಕೊಡಲಾಗಿದೆ. ಈ ಒಂದು ಘಟನೆ ಬೆಂಗಳೂರಿನ ನಮ್ಮ ಮೆಟ್ರೋ ಏನಿದೆಯೋ ಇಂದು 2:13 ಮೆಟ್ರೋ ಬರುವಂತ ಸಂದರ್ಭದಲ್ಲಿ ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ರೈಲ್ವೆ ನಿಲ್ದಾಣದಲ್ಲಿ ಅಲ್ಲಿ ಟ್ರ್ಯಾಕ್ಗೆ ಜಿಗಿಯುವಂತ ಕೆಲಸ ಮಾಡಿದ್ದಾನೆ. ನಿಗ್ರಹ ಬಿದ್ದಿರುವಂತಹ ಮಾಹಿತಿ ಸದ್ಯಕ್ಕಂತೂ ಆತ ಇನ್ನೂ ಕೊಟ್ಟಿಲ್ಲ ಎನ್ನುವಂತಹ ಮಾಹಿತಿಯನ್ನ ಮೆಟ್ರೋ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಸ್ವಲ್ಪ ಒಟ್ಟಾರೆಯಾಗಿ ನೋಡೋದಾದ್ರೆ ಎಷ್ಟು ಸೇಫರ್ ಆರಿಂದ ಓಕೆ ಮಂಜುನಾಥ್, ನಿಮ್ಮ ಧ್ವನಿ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಅಂದರೆ ಈಗ ಆತ್ಮಹತ್ಯೆಗೆ ಯತ್ನಿಸಿದಂತಹ ವ್ಯಕ್ತಿಯ ಹಿನ್ನೆಲೆ, ಅಂದರೆ ಆತ ಯಾವಾಗ ಬಂದಿದ್ದ, ಈ ಹಿಂದೆ ಕೂಡ ಇದೇ ರೀತಿಯಾಗಿ ಏನಾದ್ರು ಪ್ರಯತ್ನ ಮಾಡಿದ್ನಾ, ಈ ಕುರಿತಾಗಿ ಏನಾದ್ರು ಮಾಹಿತಿ ಇದೆಯಾ? ಗೊತ್ತಾಗಬೇಕಾಗತ್ತೆ. ಅಂದ್ರೆ ಈ ಸಿದ್ಧಾರ್ಥ ಏನ್ ಕೆಲಸ ಮಾಡ್ಕೊಂಡಿದ್ದ, ಬಿಹಾರ ಮೂಲದವನು ಎನ್ನುವಂತ ಅಷ್ಟೇ ಪ್ರಾಥಮಿಕ ಮಾಹಿತಿ ಅಷ್ಟೇ ಗೊತ್ತಿದೆ. ಆದ್ರೆ ನಿಖರವಾದಂತಹ ಕಾರಣ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾರಣ ಅಥವಾ ಅಲ್ಲಿ ತಪ್ಪ ಬಿದ್ದಿದ್ದ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪೂರ್ತಿಯಾದಂತಹ ಮಾಹಿತಿ ಮೆಟ್ರೋ ನಿಗಮದ ಅಧಿಕಾರಿಗಳು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಟ್ರ್ಯಾಕು, ಮೆಟ್ರೋ ಮೂವ್ಮೆಂಟು, ಪ್ರಯಾಣಿಕರ ಒಂದು ಪ್ರತಿಯೊಂದು ಕೂಡ ಸಂಚಾರ ಮಾಡುವಂತದ್ದಾಗ್ಲಿ ಪ್ರತಿಯೊಂದು ನಿಖರವಾದಂತ ಮಾಹಿತಿ ತಗೊಳ್ಳಿಕ್ಕೆ CC ಕ್ಯಾಮೆರಾಗಳನ್ನ ಅಳವಡಿಸಲಾಗಿರುತ್ತೆ. ಆ CC ಕ್ಯಾಮೆರಾಗಳಲ್ಲಿ ಯಾವ ಕಾರಣಕ್ಕಾಗಿ ಬಿದ್ದಿರುವಂತದ್ದು ಅಥವಾ ಹೇಗೆ ಬಿದ್ದ ಎನ್ನುವಂತ ನಿಟ್ಟಿನಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗತ್ತೆ. ಓಕೆ
ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಓಕೆ, ನೋಡ್ತಾ ಇದ್ದೀವಿ ಟ್ರ್ಯಾಕ್ಗೆ ಬಿದ್ದಂತಹ ವ್ಯಕ್ತಿಯನ್ನು, ಹಳಿ ಮೇಲೆ ಬಿದ್ದಂತಹ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಈಗಾಗಲೇ ಮೆಟ್ರೋ ಸಿಬ್ಬಂದಿ ಅದನ್ನು ರಕ್ಷಿಸಿದ್ದಾರೆ. ಆದರೆ ಈಗಿರೋ ಪ್ರಶ್ನೆ ಏನಪ್ಪ ಅಂದರೆ, ಮೆಟ್ರೋ ಸ್ಟೇಷನ್ಗಳಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಾನೆ ಇದೆ, ಮರುಕಳಿಸ್ತಾನೆ ಇದೆ. ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯಾಕಂತಂದರೆ ಇತ್ತೀಚೆಗಷ್ಟೇ ಹಲವು ಘಟನೆಗಳನ್ನು ನಾವು ನೋಡಬಹುದು. ಇದೇ ರೀತಿಯಾಗಿ ಹಳಿಗೆ ಹಾರೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾಗಿರಬಹುದು, ಮಕ್ಕಳು ಜಿಗಿದಿರೋದಾಗಿರಬಹುದು. ಹೀಗೆ ಘಟನೆಗಳು ನಮ್ಮ ಮೆಟ್ರೋ ಅಂದರೆ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ನಡೀತಾನೆ ಇದೆ. ಈಗಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಸೊ ಹಾಗಾಗಿ ಇದಕ್ಕೆ ಕುರಿತಾಗಿ ಸೇಫ್ಟಿ ವೈಸ್ ಸೂಕ್ತ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗತ್ತೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಅವಘಡಗಳಿಗೇನು ಕಡಿಮೆ ಇಲ್ಲ. ಆಗೊಂದು ಈಗೊಂದು ಸುದ್ದಿಗಳು ಬರ್ತಾನೇ ಇದೆ. ಮೆಟ್ರೋ ನಿಲ್ದಾಣದಲ್ಲಿ ಆತ್ಮಹತ್ಯೆಗೆ ಹಿಂದೆ ಕೂಡ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡಿದ್ದ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದ. ಈಗ ಕಳೆದ 2 ತಿಂಗಳ ಹಿಂದಷ್ಟೇ ಒಬ್ಬ ವ್ಯಕ್ತಿ ಇದೇ ರೀತಿಯಾಗಿ ಖಿನ್ನತೆಯಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿ ಇದೇ ರೀತಿಯಾಗಿ ಆತ್ಮಹತ್ಯೆಗೆ ಅಂತ ಯತ್ನಿಸಿದ್ದ. ನೇರಳೆ ಮಾರ್ಗದಲ್ಲೇ ನಡೆದಂತಹ ಒಂದು ಘಟನೆ ಅದು ಕೂಡ. ಈಗ ಮತ್ತೊಂದು ಘಟನೆ ಇದೇ ರೀತಿಯಾಗಿ ನಡೆದಿದೆ. ಸೊ ಇದಕ್ಕೆ ಕುರಿತಾಗಿ ಯಾವ ರೀತಿಯಾಗಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಸೇಫ್ಟಿ ವೈಸ್ ಆಗಿರ್ಬೋದು, ಎಷ್ಟು ಸೇಫ್ ಹಾಗಾದರೆ ಪ್ರಯಾಣಿಕರಿಗೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.